ಹಲೋ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ನನ್ನ ಇವತ್ತಿನ ವ್ಲಾಗ್ಗೆ. ಎಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರಾ. ಸೊ ಇವತ್ತಿನ ವಿಡಿಯೋ ಬಂದು ವಾಟ್ ಐ ಈಟ್ ಇನ್ ಅ ಡೇ. ಸೊ ಟೈಮ್ ಇವಾಗ ಬಂದು ಆಲ್ಮೋಸ್ಟ್ 8:15 ಆಗ್ತದೆ. ನಂದೆಲ್ಲ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಇವಾಗ ಹೋಗಿ ಮಿಲ್ಕ್ ಎಲ್ಲ ತೊಗೊಂಬಂದೆ, ಮತ್ತು ಸ್ವಲ್ಪ ಕಾಫಿ ಪೌಡರ್ ಜೊತೆಗೆ ಎಗ್ಸು. ಈಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ, ಕಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಆಲ್ಮೋಸ್ಟ್ 27K ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀವಿ. ಪ್ಲೀಸ್ ಜಾಸ್ತಿ ಸಪೋರ್ಟ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಹೆಂಗೆಲ್ಲ ಇವತ್ತು ಇಡೀ ದಿವಸ ನಾನು ಏನೆಲ್ಲ ತಿಂತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಬಿಗಿನ್ ದ ಡೇ ಗೈಸ್. ನಾನು ಟೀ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ಚಕ್ಕೆ ಹಾಕೊತೀನಿ ಆ್ಯಂಡ್ ಸ್ವಲ್ಪ ಶುಗರ್ ಹಾಕ್ತೀನಿ. ಈ ಕಡೆ ಹಾಲು ಕುದಿಸಿ ಎತ್ತಿಡ್ತೀನಿ ಚೆನ್ನಾಗಿ. ಸ್ವಲ್ಪ ತಣ್ಣಗಾದ್ಮೇಲೆ ಮುಚ್ತೀನಿ. ಈ ಕಡೆ ಇದು ಚೆನ್ನಾಗಿ ಕುದೀತಿದೆ. ಸೊ ನನ್ನ ಟೀ, ಮಸಾಲಾ ಟೀ ಆ್ಯಂಡ್ ಮಾರಿಗೋಲ್ಡ್ ಬಿಸ್ಕೆಟ್ ಇಸ್ ರೆಡಿ. ಇವನ್ ಬ್ರೆಡ್ಡು, ಬನ್ನು, ಟ್ರಾವೆಲ್ ಎಲ್ಲ ಮಾಡ್ತೀವಲ್ವ, ಆ ಟೈಮಲ್ಲಿ ಒಂಥರ ಆಚೆ ಎಲ್ಲ ನಿಂತ್ಕೊಂಡು ತಿನ್ನೋಕೆ ನಂಗೆ ಸಖತ್ ಇಷ್ಟ ಗೈಸ್. ಅದಕ್ಕೆ ಒಂದು ಸ್ಟಾಪ್ ತಗೊಳ್ಳೋದು, ಅದು ಖುಷಿ ಕೊಡುತ್ತೆ ನನಗೊಂಥರ. ಸೊ ಗೈಸ್, ಇವತ್ತು ಊಟಕ್ಕೆ ಅಂತ ಬಂದು ಫಾರ್ ದ ಫಸ್ಟ್ ಟೈಮ್ ನಾನು ಏನಂತಾರೆ ಹೀರೆಕಾಯಿ ಎಣ್ಣೆಗಾಯಿನ ಮಾಡ್ಕೊತ ಇದ್ದೀನಿ. ಯೂಶಲಿ ಬದನೆಕಾಯಿ ಎಣ್ಣೆಗಾಯಿ ಅಂತಾರಲ್ಲ, ಹೌದು ಕರೆಕ್ಟ್, ಅದನ್ನ ಮಾಡಿದ್ದೆ ಒಂದ್ಸಲ. ಬಟ್ ಇವತ್ತು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ಲಿ ಆಯಿಲು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಹೀರೆಕಾಯಿನ ಹಾಕೊಂತೀನಿ. ಎಸ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆನೆಸ್ಟ್ ರಿವ್ಯೂ ಕೊಡ್ತೀನಿ, ಹೆಂಗ್ ಬರುತ್ತೆ ನೋಡೋಣ. ನೀವು ಯಾವ ತರ ಟ್ರೈ ಮಾಡಿದ್ರಾ, ಡೂ ಲೆಟ್ ಮಿ ನೋ ಗೈಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬಿಕಾಸ್ ನೆನ್ನೆ ಹೀರೆಕಾಯಿ ತಂದಿದ್ದೆ ಆಯ್ತಾ, ಯಾರು ಮಾಡ್ಬೇಕಲ್ಲ ಬೇಳೆ ಹಾಕದ್ ಬಿಟ್ಟು ಅಂತ ಹೇಳ್ಬಿಟ್ಟು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಈಗ ಇದು ಈ ತರ ಬ್ರೌನ್ ಕಲರ್ ಚೇಂಜ್ ಆದ್ಮೇಲೆ ಸೈಡ್ಗೆ ಎತ್ತಿಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ ಅರ್ಧ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತೆ ಕಾಯಿ ತುರಿ ಸ್ವಲ್ಪ, ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೊತೆಗೆ ಕಡಲೆ ಬೀಜ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಜಾಸ್ತಿ ಇಲ್ಲ, ಸ್ವಲ್ಪ ಹಾಕ್ತೀನಿ, ಬಿಕಾಸ್ ಆಲ್ರೆಡಿ ಹಾಕಿದ್ದೆ. ಆಮೇಲೆ ನಾವೆರಡು ಫ್ರೈ ಮಾಡೋಕ್ಕೆಲ್ಲ ಆಯಿಲ್ ಜಾಸ್ತಿ ಹಾಕೊಂಡಿದ್ದಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆ ಬೇಕಿದ್ರೆ ಮಾತ್ರ ಹಾಕೊಳ್ಳಿ, ಆಪ್ಷನಲ್. ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕೊಳ್ಳಿ, ಒಂದು 4 ಪೀಸ್ ಮಧ್ಯ ಭಾಗ ಮಾಡಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಮಿಕ್ಸ್ಚರ್ನ ಇದಕ್ಕೆ ಹಾಕ್ತೀನಿ. ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹಿಂಗ್ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಲಿ, ಕುದ್ದಾದ್ಮೇಲೆ ತೋರಿಸ್ತೀನಿ ಹೆಂಗಾಗಿರುತ್ತೆ ಅಂತ. ಸೊ ಗೈಸ್, ಇದು ರೆಡಿ ಆಗಿದೆ. ಈಗ ಊಟ ಮಾಡುವ. ಗೈಸ್, ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ, ಮನೇಲಿ ಮಾಡಿದ ತುಪ್ಪ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ನಾನಿವತ್ತು ಬೆಳಗ್ಗೆನೆ ಏನು ಯೂಟ್ಯೂಬಲ್ಲಿ ನೋಡಿದ್ದನ್ನ ಹಂಗೆ ಇವತ್ತೇ ಟ್ರೈ ಮಾಡಿ. ಯಾಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಬಂದಿದ್ದೆ ಆಯ್ತಾ. ಸೊ ಅದಕ್ಕೋಸ್ಕರ ಹೀರೆಕಾಯಲ್ಲಿ ಏನಾದ್ರು ಮಾಡ್ಬೇಕಲ್ಲ ಡಿಫ್ರೆಂಟಾಗಿ ಅಂತ ಮಾಡಿದ್ದು.
ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಾನು ಖಾರ ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ಹಾಕೊಳ್ಳಿ, ಸೂಪರ್ ಆಗಿರುತ್ತೆ ಗೈಸ್. ಲವ್ ಇಟ್. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೂಪರ್ ಆಗಿದೆ. ಮಸ್ಟ್ ಟ್ರೈ. ಟೇಕ್ ಅ ಬೈಟ್ ಗೈಸ್. ಸೊ ನಾನು ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿದ್ದಾಯಿತು. ಆ್ಯಂಡ್ ನಂದು ಕ್ಲೈಂಟ್ದು ಸೆಷನ್ ಇತ್ತು, ಅದು ಪೋಸ್ಟ್ಪೋನ್ ಆಯಿತು ಸಡನ್ ಆಗಿ. ನನಗೆ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋಡ್ತಿದೆ, ತೀರಾ ಅಲ್ಲ, ಸ್ವಲ್ಪ. ನಂಗೆ ಸ್ವಲ್ಪ ಬಂದರೂ ಒಂಥರ ಸೈಲೆಂಟ್ ಆಗಿಬಿಡ್ತೀನಿ, ಅಥವಾ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ, ಏನೇ ಕೆಲಸ ಮಾಡ್ತೀನಿ ಬಿಟ್ಟು ಹೋಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತೀನಿ. ಬಿಕಾಸ್ ಈ ಮಂತು ತುಂಬಾ ಕಂಫರ್ಟಬಲ್ ಆಗಿತ್ತು ನನ್ನ ಪೀರಿಯಡ್ ಕಂಪೇರ್ಡ್ ಟು ಲಾಸ್ಟ್ ಮಂತ್ ಅಂತ ಹೇಳ್ಬೋದು. ಐ ಆಮ್ ಸೋ ಹ್ಯಾಪಿ ಅದಕ್ಕೆ. ಸೊ ಸ್ವಲ್ಪ ಏನೋ ಚಾಕ್ಲೇಟ್ ಇತ್ತು, ಡೈರಿ ಮಿಲ್ಕು, ಆಲ್ಮೋಸ್ಟ್ ಖಾಲಿ ಆಯಿತು. ಸೊ ಪೀರಿಯಡ್ ಟೈಮಲ್ಲಿ ಕರೆಕ್ಟಾಗಿ ತೊಗೊಂಬರ್ತೀನಿ ಆಯಿತಾ. ಸೊ ಇವಾಗ ಅದನ್ನೇ ಸ್ವಲ್ಪ ತಿಂತಿದ್ದೀನಿ. ಇಷ್ಟೇ ಇರೋದು, ಎರಡೇ ಇರೋದು. ನಾನು ಒಂದೇ ಸಲ ಅಗಿಯಲ್ಲ, ಅದು ಹಂಗೆ ಮೆಲ್ಟ್ ಆಗಕ್ಕೆ ಹಂಗೆ ನಿಧಾನಕ್ಕೆ ತಿನ್ಕೊತೀನಿ. ಸೊ ಪೀರಿಯಡ್ ಇದ್ದಾಗ ಚಾಕ್ಲೇಟ್ ನಿಜವಾಗ್ಲೂ ಸೇವಿಯರ್. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ನಾನು ಕೆಲವ್ರಿಗೆ ಸಜೆಷನ್ ಕೊಟ್ಟಾಗೂ ವರ್ಕ್ ಆಗಿದೆ. ನಿಮ್ಗೆ ಏನಾದ್ರು ಪೀರಿಯಡ್ ಪೇನ್ ಬಂದರೆ ಸೋಡಾ, ಕೋಲ್ಡ್ ಅಂದರೆ ಫುಲ್ ಆಫ್ಕೋರ್ಸ್ ಕೋಲ್ಡ್ ಇರುತ್ತೆ, ವಾಟರ್ ಕೋಲ್ಡು ಮತ್ತು ಸೋಡಾನು ಫುಲ್ ಕೋಲ್ಡ್ ಇರಬೇಕು, ಜಾಸ್ತಿ ಕೋಲ್ಡ್ ಇರಬೇಕು. ಮತ್ತು ಪೆಪ್ಪರು, ಉಪ್ಪು ಇಷ್ಟನ್ನು ಹಾಕ್ಸ್ಕೊಂಡು ಸೋಡಾ ಮಾಡಿಸ್ಕೊಂಡು ಕುಡೀರಿ ಆಚೆ ಎಲ್ಲರೂ ಹೋಗಿ. ನಿಜವಾಗ್ಲೂ ತುಂಬ ರಿಲೀಫ್ ಫೀಲ್ ಆಗುತ್ತೆ. ನನಗೆ ತುಂಬ ಆಗಿದೆ. ನನ್ನ ಹಳೆ ಕಂಪ್ನಿಲಿ ಕೆಲಸ ಮಾಡಬೇಕು ನನ್ನ ಕೊಲೀಗ್ಸ್ಗೊಬ್ರಿಗೆ ಹೇಳಿದ್ದೆ, ಅವ್ರಿಗೂ ಕೂಡ ವರ್ಕ್ ಆಯಿತು ಅಂತ ನನಗೆ ಹೇಳಿದರು. ಸೊ ಅದನ್ನು ನೀವು ಟ್ರೈ ಮಾಡಿ. ಪೀರಿಯಡ್ಗೆ ಏನಾದ್ರು ಸ್ವಲ್ಪ ಬಂದರೆ ಚಾಕ್ಲೇಟ್ ತಿನ್ನಿ, ಅಥವಾ ಹಾಟ್ ವಾಟರು ಅಥವಾ ಈ ಸೋಡಾ, ಇದು ಡೆಫಿನೆಟ್ಲಿ ಕೆಲಸ ಮಾಡೋದಂದ್ರೆ ನನಗೆ ಎಕ್ಸ್ಪೀರಿಯನ್ಸು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕಳ್ಕೊಳ್ಳೋದೇನು ಇಲ್ಲ. ಏನೇನೋ ಟ್ಯಾಬ್ಲೆಟ್ ಎಲ್ಲ ಇಂಜೆಕ್ಷನ್ ಎಲ್ಲ ತೊಗೊಳೋದಕ್ಕಿಂತ ಇದನ್ನು ಟ್ರೈ ಮಾಡಿ. ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿಲ್ಲ ಗೈಸ್. ಅದರಲ್ಲೂ ಫ್ರಿಜ್ಜಲ್ಲಿಡೋ ನೀರನ್ನ ನಾನು ಕುಡಿದಾರೆ, ಅದು ಆಚೆ ನೀರಂತೂ ಕುಡಿಯೋಕ್ಕೆ ಆಗಲ್ಲ, ಅಷ್ಟು ಬಿಸಿ ಇದೆ. ಆ್ಯಂಡ್ ಲಿಟ್ರಲಿ ಇದೇ 2 ಇಯರ್ಸ್ ಬ್ಯಾಕು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಬಿಸಿಲಲ್ಲಿ ಅಲ್ದಿದ್ದೀನಂದರೆ ನನ್ನ ಕಲರೇ ಚೇಂಜ್ ಆಗ್ಬಿಟ್ಟಿತ್ತು. ನಿಜ ಹೇಳ್ಬೇಕಂದ್ರೆ ಆಚೆ ಇದ್ರೂ ಕಷ್ಟ, ಮನೇಲಿದ್ರೂ ಕಷ್ಟ, ಆ ಥರ ಆಗ್ಬಿಟ್ಟಿದೆ ಬಿಸಿಲಿಗೆ. ಜಾಸ್ತಿ ನೀರು ಕುಡೀರಿ ಗೈಸ್. ಟೈಮ್ ಬಂದು 5:10 ಆಗ್ತದೆ. ಯೂಶಲಿ ನಾನು ಕಾಫಿ ಟೀ ಕುಡಿತೀನಿ ಈ ಟೈಮಲ್ಲಿ, ನಿಮಗೂ ಗೊತ್ತು, ಸಾಕಷ್ಟು ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಬಟ್ ನನಗೆ ಇವತ್ತು ಡೆಫಿನೆಟ್ಲಿ ಸ್ವಲ್ಪನೂ ಕಾಫಿ ಟೀ ಕುಡಿಯೋ ಇಂಟ್ರೆಸ್ಟ್ ಇಲ್ಲ. ಸೊ ನಂದು ಹೇರ್ ಗ್ರೋತ್ ಲಡ್ಡು ಏನಿದೆಯಲ್ಲ, ಇದನ್ನು ಫಸ್ಟ್ ನಾನು ಖಾಲಿ ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ಈವ್ನಿಂಗಿಗೆ ಸ್ನ್ಯಾಕ್ಸು ಏನೋ ನಂಗೆ ಅತಿಯಾಗಿ ಬೇಕು ಅಂತ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ಒಂದು ಹೇರ್ ಗ್ರೋತ್ ಲಡ್ಡನ್ನ ತಿನ್ಕೊತೀನಿ. ನಾನು ಇದನ್ನು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಬೋದಾಗಿತ್ತು ಅಂತ ನಂಗೆ ಆಮೇಲೆ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಅದು ಚೆನ್ನಾಗಿದೆ ಟೇಸ್ಟ್. ಸೊ ನಾನೀಗ ಒಂದು ಗ್ಲಾಸ್ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ. ಕೋಲ್ಡ್ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳೋದು ಮತ್ತೆ ಪೀರಿಯಡ್ ಬಗ್ಗೆ ಅವಾಗಲೇ ಹೇಳ್ತಿದ್ವಲ್ಲ, ಆದಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ತಿನ್ನೋ ಶುರು ಮಾಡಿ. ಫ್ಲ್ಯಾಕ್ಸ್ ಸೀಡ್ಸ್ನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಬಿಸಿನೀರು ಜೊತೆ ಬೆಳಗ್ಗೆ ಎದ್ದು ಕೂಡಲೇ, ಅಥವಾ ಈ ಥರ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಪೀರಿಯಡ್ ಪೇನ್ ಸ್ವಲ್ಪ ಅಂದರೆ ಮಂತ್ ಇಂದನೇ ಶುರು ಮಾಡಿ, ಅವತ್ತಲ್ಲಿ ಶುರು ಮಾಡೋದಲ್ಲ, 1 ಮಂತ್ ಬಿಫೋರೇ ಶುರು ಮಾಡಿ. ಅದು ಕೂಡ ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲಿ ಒಮೆಗಾ 3 ಇರುತ್ತೆ ಅಂತ ಹೇಳ್ತಾರಲ್ಲ, ಸೊ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಟ್ರೈ ಮಾಡಿ. ಚಿಯರ್ಸ್. ಎಂಥ ಸಮಾಧಾನ ಅಂತೀರಾ. ಮೊಸರು, ಐಸ್ ಕ್ಯೂಬ್ಸ್ ಇದ್ರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ, ಇಲ್ಲ ಕೋಲ್ಡ್ ವಾಟರ್ನ ಹಾಕ್ಕೊಳ್ಳಿ. ಗೈಸ್, ಇವತ್ತು ಊಟಕ್ಕೆ ಬಂದು ಮಟನ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಮಟನ್ನ ತೊಗೊಂಬಂದಿದ್ದೀನಿ ಹೋಗಿ. ಜೊತೆಗೆ ಈ ಕಡೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಚಕ್ಕೆ ಆ್ಯಂಡ್ ಸೋಂಕಾಳು, ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು
ದೆನ್ ಮಸಾಲ ಮಾಡಬೇಕಾದ್ರೆ ಸೇಮ್ ಖಾರದ ಪುಡಿ, ಧನಿಯಾ ಪುಡಿ, ಮಟನ್ ಪೌಡರ್ನ ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೋತೀನಿ, ಅಷ್ಟೇ ಮಾಡೋದು. ಸೊ ಇದನ್ನು ಜೊತೆಗೆ ಕಾಂಬಿನೇಷನ್ ಆಫ್ಕೋರ್ಸ್ ವೈಟ್ ರೈಸ್ನ ಮಾಡ್ಕೊತಾ ಇದ್ದೀನಿ, ಅದನ್ನೇ ತಿನ್ಕೊತೀನಿ. ಬಿಕಾಸ್ ತುಂಬ ದಿನದಿಂದ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಚಿಕನ್ ಅಷ್ಟು ಕ್ರೇವಿಂಗ್ಸ್ ಆಗಲ್ಲ, ಬಟ್ ಮಟನ್ ತಿನ್ನಬೇಕು ಅಂತ ತುಂಬ ಅನಿಸುತ್ತೆ ನನಗೆ. ಒನ್ ಟೈಮ್ ಮಟನ್ ಅಂದ್ರೇ ಆಗ್ತಿರ್ಲಿಲ್ಲ ಆಯಿತಾ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇವಾಗ ಮಟನ್ನೇ ಒಂಥರ ಫೇವ್ರೇಟ್ ಆಗಿಬಿಟ್ಟಿದೆ. ಸೊ ಇದನ್ನು ಕುಕ್ ಮಾಡಿ ತೋರಿಸ್ತೀನಿ ಬಿಟ್ವೀನಲ್ಲಿ ಶೂಟ್ ಮಾಡೋಕ್ಕಾರೆ, ನೆನಪಾದ್ರೆ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಊಟದ ಟೈಮಲ್ಲಿ ಸಿಗೋಣ, ಓಕೆನಾ? ಸೊ ಗೈಸ್, ಮಟನ್ ಕರ್ರಿ ಈಸ್ ರೆಡಿ. ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ನಾನು, ಇಷ್ಟು ತಿಕ್ಕಾಗಿದೆ. ಸೊ ಸಖತ್ ಖಾರ ಹಾಕಿ ನಮ್ಮೂರು ಸ್ಟೈಲಲ್ಲಿ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಕಡೆ ರೈಸು ರೆಡಿ ಆಗ್ತದೆ. ಇದಾದಮೇಲೆ ಊಟ ಮಾಡೋದೇ ಡೈರೆಕ್ಟಾಗಿ ಅಷ್ಟೇ. ಸೊ ಗೈಸ್, ನಂದು ಊಟ ಇಸ್ ರೆಡಿ ಆ್ಯಂಡ್ ತಿನ್ನೋದೆ. ತುಂಬಾ ಖಾರ ಹಾಕಿದ್ದೀನಿ ಗೈಸ್. ಬಟ್ ಲವ್ ಇಟ್, ಚೆನ್ನಾಗಿದೆ, ಖಾರವಾಗಿ ಸೂಪರ್ ಆಗಿದೆ. ಪೀಸಸ್ ಕೂಡ ಒಂದು 6 ವಿಸಿಲ್ ಹಾಗೆ ಕೂಗ್ಸಿದ್ದೀನಿ ಅನ್ಸುತ್ತೆ. ಮಿಸ್ ಆಗಿ 2 ಸ್ಪೂನ್ ಜಾಸ್ತಿನೇ ಖಾರದ ಪುಡಿ ಹಾಕ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಖಾರ ಆಗೋಗಿತ್ತಾಯ್ತಾ, ಅದಕ್ಕೋಸ್ಕರ. ಆಮೇಲೆ ಅನಿಸ್ತು ಏನಾದ್ರು ಸ್ವಲ್ಪ ಏನು ಐಸ್ ಕ್ರೀಮ್ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ತರಿಸ್ದೆ ಆಯಿತಾ. ಫುಲ್ ಟಬ್ಬನೇ ತರಿಸಿ. ನಾನು ಅಷ್ಟೊಂದೆಲ್ಲ ತಿನ್ನಲ್ಲ, ಮೇ ಬಿ ನನ್ನ ಹತ್ರ ಒಂದು ವಾರದವರೆಗೂ ಇರುತ್ತೋ ನನಗೂ ಐಡಿಯಾ ಇಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ನೋಕೆ ಹೋಗಲ್ಲ ನಾನು. ಸಿಕ್ಕಾಬಟ್ಟೆ ಖಾರ ಹಾಕಿದ್ದೆ. ಸೊ ಐಸ್ ಕ್ರೀಮ್ ತಿಂದಾಗ ಒಂಥರ ಸಮಾಧಾನ ಆಯಿತು. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫುಲ್ಲಾಗಿ ವಾಚ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಡಬಲ್ ಥ್ಯಾಂಕ್ ಯು. ಆ್ಯಂಡ್ ಹೊಸಬರಾಗಿರೋ ವೆಲ್ಕಮ್ ನನ್ನ ಚಾನಲ್ಗೆ. ಸೊ ಸಿಗೋಣ ಮುಂದಿನ ಇನ್ನೊಂದು ಯಾವುದಾದ್ರು ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತೀರಿ. 27K ಆಲ್ಮೋಸ್ಟ್ ಹತ್ರದಲ್ಲಿದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು 27,000 ಪೀಪಲ್ ಎಲ್ಲರೂ ಕೂಡ ನನ್ನ ವ್ಲಾಗ್ಸ್ನ ನೋಡಿ ಮರ್ತೋಗಿದ್ರೆ ಅನ್ಸುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು. ಪ್ಲೀಸ್ ಬಂದು ವಾಚ್ ಮಾಡಿ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.